Students, welcome back to my channel Happy Learning. ನಾವು ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರ್ ನ ಕಲಿತಿದ್ವಿ. ಈ ಕ್ಲಾಸ್ ನಲ್ಲಿ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಿಯೋಮೆಟ್ರಿ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಇದರಲ್ಲಿ ಯೂಕ್ಲಿಡ್ಸ್ ಜಿಯೋಮೆಟ್ರಿ ಅನ್ನೋ ಒಂದು ವರ್ಡ್ ನ ನೋಡೋಕ್ಕಿಂತ ಮುಂಚೆ ಫಸ್ಟ್ ಜಿಯೋಮೆಟ್ರಿ ಅನ್ನೋ ವರ್ಡ್ ನ ಮೀನಿಂಗ್ ನ ನೋಡೋಣ. ಓಕೆ, ಜಿಯೋಮೆಟ್ರಿ ಅಂದ್ರೆ ಏನು? ಜಿಯೋಮೆಟ್ರಿ ಅನ್ನೋದು ಗ್ರೀಕ್ ನ 2 ವರ್ಡ್ ಗಳಿಂದ ಒರಿಜಿನ್ ಆಗಿದೆ. ಜಿಯೋಮೆಟ್ರಿಯನ್, ಈ 2 ಪದಗಳಿಂದ ಈ ಜಿಯೋಮೆಟ್ರಿ ಅನ್ನೋ ವರ್ಡ್ ಒರಿಜಿನ್ ಆಗಿದೆ. ಓಕೆನಾ? ಮೊದಲನೇದು ಜಿಯೋಮೆಟ್ರಿಯನ್. ಜಿಯೋ ಮೀನ್ಸ್ ಅರ್ತ್, ಮೆಟ್ರಿಯನ್ ಮೀನ್ಸ್ ಮೆಜರ್ಮೆಂಟ್. ಓಕೆ, ಮೆಟ್ರಿಯನ್ ಮೀನ್ಸ್ ಮೆಜರ್ಮೆಂಟ್, ಅರ್ತ್ ಮೆಜರ್ಮೆಂಟ್. ಓಕೆ, ಭೂಮಿಯನ್ನ ಅಳೆಯೋದ್ರೊಂದಿಗೆ ಈ ಜಿಯೋಮೆಟ್ರಿ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ. ಓಕೆ, ಇದನ್ನ ನಮ್ಮ ತುಂಬಾ ಸಾವಿರಾರು ವರ್ಷಗಳ ಹಿಂದೆ ನೀವು ಓದಿರ್ಬೋದು. ಏನು ಹರಪ್ಪನ್ ಸಿವಿಲೈಸೇಷನ್ ಇರ್ಬೋದು, ಅಥವಾ ಏನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಈ ರೀತಿ ಸಿವಿಲೈಸೇಷನ್ ನ ನೀವು ನೋಡಿರ್ತೀರಾ. ಹಾಗೇನೆ ಈಜಿಪ್ಟ್ ಅಲ್ಲಿ ತುಂಬಾ ವರ್ಷಗಳ ಹಿಂದೆ ಏನು ನೈಲ್ ನದಿಯಿಂದ ಫ್ಲಡ್ಸ್ ಉಂಟಾಗ್ತಿತ್ತು. ಆ ಫ್ಲಡ್ಸ್ ಉಂಟಾದಾಗ ಏನಾಗ್ತಿತ್ತು, ಅವ್ರದ್ದು ಜಮೀನಿಂದು ಬೌಂಡ್ರಿ ಎಲ್ಲ ಎರೇಸ್ ಆಗಿ ಹೋಗಿರ್ತಿತ್ತು, ಆ ನೀರಿಂದ ಕೊಚ್ಕೊಂಡು ಹೋಗಿರ್ತಿತ್ತು. ಆ ಟೈಮ್ ಅಲ್ಲಿ ನಮ್ಮ ಜಮೀನ್ ಯಾವ್ದು ಅಂತ ಕಂಡುಹಿಡಿಯಕ್ಕೆ ಅವ್ರು ರಫ್ ಆಗಿ ಒಂದ್ ಸ್ಕೆಚ್ ನ ತಯಾರು ಮಾಡ್ತಿದ್ರು. ಅಲ್ಲಿಂದ ಶುರುವಾಯ್ತು ಈ ಜಿಯೋಮೆಟ್ರಿ. ಓಕೆ, ಆವಾಗ ಭೂಮಿಯನ್ನ ಅಳತೆ ಮಾಡೋದ್ರೊಂದಿಗೆ ಈ ಜಿಯೋಮೆಟ್ರಿ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ. ತುಂಬಾ ವರ್ಷಗಳ ಹಿಂದೆ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ಅಥವಾ ಹರಪ್ಪನ್ ಸಿವಿಲೈಸೇಷನ್ ಇರ್ಬೋದು, ಹಾಗೆ ಈ ನೈಲ್ ನದಿಯ ಸಿವಿಲೈಸೇಷನ್ ಗಳಿರ್ಬೋದು. ಈ ರೀತಿ ಎಲ್ಲ ಸಿವಿಲೈಸೇಷನ್ ಗಳ ಕಾಲದಲ್ಲಿ ತುಂಬಾ ಸಾವಿರಾರು ವರ್ಷಗಳ ಹಿಂದೆ ಅಲ್ವಾ ಈ ಸಿವಿಲೈಸೇಷನ್ಸ್ ಎಲ್ಲ ನಮಗೆ ಕಾಣೋದು. ಸೊ ಇಂಥ ಟೈಮ್ ಅಲ್ಲೂ ಕೂಡ ಅವರು ಭೂಮಿಯನ್ನ ಅಳತೆ ಮಾಡ್ತಿದ್ರು. ಏನಂದ್ರೆ ನೈಲ್ ನದಿಯಿಂದ ಏನಾದ್ರು ಫ್ಲಡ್ಸ್ ಉಂಟಾಗಿ ಅವ್ರ ಜಮೀನಿನ ಬೌಂಡ್ರಿ ಎಲ್ಲ ಕೊಚ್ಚ ಹೋಗಿದ್ದ ಟೈಮಲ್ಲಿ ಅವರು ರಫ್ ಆಗಿ ಅವರ ಜಮೀನನ್ನ ರಫ್ ಆಗಿ ಸ್ಕೆಚ್ ಹಾಕೋತಿದ್ರು. ಓಕೆನಾ? ಹೀಗೆ ಅವರ ಜಮೀನನ್ನ ಬೌಂಡ್ರಿ, ನಮ್ದು ಈ ಜಮೀನು ಅಂತ ಅವರು ಫೈಂಡ್ ಔಟ್ ಮಾಡ್ಕೊಳ್ತಿದ್ರು. ಹಾಗೆ ನೀವು ಓದಿರಬಹುದು, ನಮ್ಮ ಹಿಸ್ಟ್ರಿ ಕ್ಲಾಸ್ ಗಳಲ್ಲೆಲ್ಲ ನೀವು ಓದುವಾಗ ಈ ಸಿವಿಲೈಸೇಷನ್ ಗಳಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಹಾಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ ಎಲ್ಲ ಓದುವಾಗ ನಾವು ಏನು ರೋಡ್ಗಳು ಪ್ಯಾರಲ್ ಆಗಿರ್ತಿತ್ತು. ತುಂಬಾ ಕಿಲೋಮೀಟರ್ ಗಟ್ಲೆ ನಾವು ಸ್ಟ್ರೈಟ್ ಆಗಿ ಒಂದ್ ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಸ್ಟ್ರೈಟ್ ಆಗಿ ನಮ್ಗೆ ಕಿಲೋಮೀಟರ್ ಗಟ್ಲೆ ತನಕ ಕಾಣಿಸ್ತಿತ್ತು ಅಂತ ನೀವು ಓದಿರಬಹುದು. ಸೊ ಇದು ಹೇಗ್ ಸಾಧ್ಯ ಆಯ್ತು? ಅವಾಗ ಏನಾದ್ರು ಈ ಜಿಯೋಮೆಟ್ರಿ ಕಾನ್ಸೆಪ್ಟ್ ಇತ್ತ? ಪ್ಯಾರಲಲ್ ಲೈನ್ಸ್ ಇದೆಲ್ಲ ಗೊತ್ತಿತ್ತ ಅವರಿಗೆ ಒಂದು ಇಮ್ಯಾಜಿನೇಷನ್ ಇತ್ತು. ಈ ರೀತಿಯಾಗಿ ಈ ಜಿಯೋಮೆಟ್ರಿ ಶುರುವಾಯ್ತು ಇನ್ ಬಿಗಿನಿಂಗ್ ಅಲ್ಲಿ. ಓಕೆ, ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಜಿಯೋಮೆಟ್ರಿ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಆದ್ರೂ ಕೂಡ ಜಿಯೋಮೆಟ್ರಿಗೆ ಯಾವುದೇ ಡೆಫಿನೇಷನ್ಸ್ ಇಲ್ದೇನು ಒಂದು ಐಡಿಯಾ ಇತ್ತು. ಓಕೆ, ಆದ್ರೆ ನಮ್ಗೆ ಫಸ್ಟ್ ಒಂದು ಮ್ಯಾಥಮೆಟಿಕಲ್ ಪ್ರೂಫ್ ಅಂತ ಕೊಟ್ಟಿದ್ದು ಥೇಲ್ಸ್. ಓಕೆ, ಏನ್ ಪ್ರೂಫ್ ಕೊಟ್ಟ ಅಂದ್ರೆ, ಹೀಗೆ ಒಂದು ಸರ್ಕಲ್ ನ ಕನ್ಸ್ಟ್ರಕ್ಟ್ ಮಾಡಿ ಅದಕ್ಕೆ ಮಧ್ಯದಲ್ಲಿ ಒಂದು ಡಯಾಮೀಟರ್ ನ ಡ್ರಾ ಮಾಡಿದಾಗ ಆ ಡಯಾಮೀಟರ್ ಈ ಸರ್ಕಲ್ ನ ಈಕ್ವಲ್ ಹಾಫ್ಸ್ ಆಗಿ ಡಿವೈಡ್ ಮಾಡುತ್ತೆ. ಇದು ಥೇಲ್ಸ್ ಕೊಟ್ಟಿದ್ದು ಥಿಯರಂ, ಪ್ರೂಫ್. ಇದು ನಮ್ಮ ಜಿಯೋಮೆಟ್ರಿಯಲ್ಲಿ ಫಸ್ಟ್ ಪ್ರೂಫ್. ಓಕೆ, ಜಿಯೋಮೆಟ್ರಿಯಲ್ಲಿ ಫಸ್ಟ್ ಪ್ರೂಫ್ ಯಾವುದು ಅಂತ ಹೇಳಿದ್ರೆ, ಈ ಒಂದ್ ಸರ್ಕಲ್ ನ ಕನ್ಸ್ಟ್ರಕ್ಟ್ ಮಾಡಿ ಅದಕ್ಕೆ ಒಂದ್ ಡಯಾಮೀಟರ್ ನ ಡ್ರಾ ಮಾಡಿದ್ರೆ ಆ ಡಯಾಮೀಟರ್ ಸರ್ಕಲ್ ನ 2 ಹಾಫ್ಸ್ ಆಗಿ ಡಿವೈಡ್ ಮಾಡುತ್ತೆ. ಇದು ಜಿಯೋಮೆಟ್ರಿಯಲ್ಲಿ ಫಸ್ಟ್ ಪ್ರೂಫ್. ಇದನ್ನ ಕೊಟ್ಟವ್ರು ಯಾರು? ಥೇಲ್ಸ್. ಇವರಾದ್ಮೇಲೆ ನೆಕ್ಸ್ಟ್ ಪೈಥಾಗೊರಸ್ ಬರ್ತಾರೆ. ಪೈಥಾಗೊರಸ್ ಥಿಯರಂ ನಿಮ್ಗೆ ಗೊತ್ತೇ ಇದೆ. ಪೈಥಾಗೊರಸ್ ಏನು, ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ABC ಅಂತ ಕಾಲ್ ಮಾಡಿ ಇದನ್ನ. ಓಕೆ, ಈಗ ನಾವೇನ್ ಹೇಳ್ಬೋದು ನೋಡಿ, ಏನ್ ಹೇಳುತ್ತೆ ಪೈಥಾಗೊರಸ್ ಥಿಯರಂ? BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಹೌದಲ್ವಾ? ಇದು ಪೈಥಾಗೊರಸ್ ಥಿಯರಂ. ಹೀಗೆ ಪೈಥಾಗೊರಸ್ ಅವರು ಒಂದ್ ಥಿಯರಂ ನ ಕೊಡ್ತಾರೆ. ಹಾಗೇನೆ ಇದಾದ್ಮೇಲೆ ನೆಕ್ಸ್ಟ್ ಒಬ್ರು ಮ್ಯಾಥಮೆಟಿಕ್ಸ್ ಟೀಚರ್ ಬರ್ತಾರೆ, ಅವರೇ ಯೂಕ್ಲಿಡ್. ಓಕೆ, ಯೂಕ್ಲಿಡ್ ಅಂದ್ರೆ ಯಾರು? ಹಿಸ್ ಅ ಮ್ಯಾಥಮೆಟಿಕ್ಸ್ ಟೀಚರ್. ಓಕೆ, ಫಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ ಯೂಕ್ಲಿಡ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಹೀಗೆ ಥೇಲ್ಸ್ ಕೊಟ್ಟಿದ್ದು ಏನೇನೆಲ್ಲ ಡೆಫಿನೇಷನ್ಸ್ ಇರ್ಬೋದು ಅಥವಾ ಏನೆಲ್ಲ ವಿಚಾರಗಳಿತ್ತು ಅದನ್ನ, ಹಾಗೆ ಪೈಥಾಗೊರಸ್ ಅವರ ಥಿಯರಂ ಇರ್ಬೋದು, ಅವರ ಕಾನ್ಸೆಪ್ಟ್ ಗಳೆಲ್ಲ ಏನಿತ್ತು ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ತಾರೆ. ಓಕೆನಾ? ಒಟ್ಟಿಗೆ ಸೇರಿಸಿ ಒಂದು ಬುಕ್ ಮಾಡ್ತಾರೆ. ಅದ್ರ ಹೆಸರು ಎಲಿಮೆಂಟ್ಸ್ ಅಂತ. ಅದರಲ್ಲಿ ಇವರು ಏನು ಸುತ್ತಮುತ್ತ ಏನೇನೆಲ್ಲ ಮ್ಯಾಥಮೆಟಿಕಲ್ ವಿಷಯಗಳಿತ್ತು ಅದನ್ನೆಲ್ಲದನ್ನು ಒಟ್ಟಿಗೆ ಸೇರಿಸಿ ಬರೀತಾರೆ. ಬಟ್ ಅದ್ ಯಾವ್ದಕ್ಕೂ ಪ್ರೂಫ್ ಬರೆಯಲ್ಲ. ಓಕೆ, ಪ್ರೂಫ್ ಇಲ್ಲ, ಬಟ್ ಯೂನಿವರ್ಸಲ್ ಟ್ರೂತ್ಸ್ ನ ಬರೀತಾರೆ. ಹೀಗೆ ಯೂಕ್ಲಿಡ್ ಅವನ ಸುತ್ತಮುತ್ತ ಇರುವಂತಹ ಎಲ್ಲಾ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಗಳನ್ನ ಒಂದು ಬುಕ್ ಅಲ್ಲಿ ಬರೀತಾನೆ. ಆ ಬುಕ್ ಹೆಸರು ಎಲಿಮೆಂಟ್ ಅಂತ. ಅದರಲ್ಲಿ ಏನೆಲ್ಲ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಇರುತ್ತೋ ಅದಕ್ಕೆ ಪ್ರೂಫ್ಸ್ ಇರಲ್ಲ, ಬಟ್
ಅಂತ ಕರಿತೀವಿ. ಆಕ್ಸಿಯಮ್ಸ್ ಅಂದ್ರೆ ದೀಸ್ ಆರ್ ಯೂನಿವರ್ಸಲ್ ಟ್ರೂತ್ ಬಟ್ ದೇರ್ ಇಸ್ ನೋ ಪ್ರೂಫ್ ಫಾರ್ ದೀಸ್ ಸ್ಟೇಟ್ಮೆಂಟ್ಸ್. ಓಕೆ, ಈ ಸ್ಟೇಟ್ಮೆಂಟ್ ಗಳು ಏನ್ ಹೇಳಿರ್ತಾರಲ್ಲ ಅವಕ್ಕೆ ಯಾವುದೇ ರೀತಿ ಪ್ರೂಫ್ ಗಳಿರಲ್ಲ, ಬಟ್ ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್. ಈಗ ಈ ಆಕ್ಸಿಯಮ್ಸ್ ಗೆ ಒಂದು ಎಕ್ಸಾಂಪಲ್ ಅಂದ್ರೆ ದೀಸ್ ಆರ್ ಯೂನಿವರ್ಸಲ್ ಟ್ರೂತ್ ಬಟ್ ದೇರ್ ಇಸ್ ನೋ ಪ್ರೂಫ್ ಅಂತ ಹೇಳಿದ್ವಿ ಅಲ್ವಾ, ಅದಕ್ಕೊಂದು ಎಕ್ಸಾಂಪಲ್ ನೋಡಿ. ಒಂದು ಕನ್ಸಿಡರ್ ಮಾಡಿ, ಲೆಟ್ ಎ ಈಕ್ವಲ್ ಟು ಬಿ ಅಂತ ಕನ್ಸಿಡರ್ ಮಾಡಿ. ಓಕೆ, ಎ ಅಂಡ್ ಬಿ ಆರ್ ಈಕ್ವಲ್ ಅಂತ ಅನ್ಕೊಳ್ಳಿ. ಓಕೆನಾ, ಈ ಈಕ್ವಲ್ ಕ್ವಾಂಟಿಟಿಗೆ ಬೇಡ ನೀವು 2 2 ಅಂತ ಕನ್ಸಿಡರ್ ಮಾಡಿ. ಎರಡು ಸೈಡ್ 2 ಈಕ್ವಲ್ ಟು 2 ಇದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಇದನ್ನ ಎಸ್, ಇದು ಸತ್ಯ ಅಂತ ಒಪ್ಕೋತೀರಾ. ಹಾಗಿದ್ರೆ ಇದಕ್ಕೆ ನೀವು 1 ಈ ಎರಡು ಈಕ್ವಲ್ ಕ್ವಾಂಟಿಟಿಗೆ ನೀವು ಈಕ್ವಲ್ ಥಿಂಗ್ಸ್ ನ ಆಡ್ ಮಾಡ್ತಿದ್ದೀರಾ, ಹೌದಲ್ವಾ? ದೀಸ್ 2 ಥಿಂಗ್ಸ್ ಆರ್ ಈಕ್ವಲ್. ಇದಕ್ಕೆ ಈಕ್ವಲ್ ಥಿಂಗ್ಸ್ ನ ಆಡ್ ಮಾಡಿದಾಗ ಬರುವಂತಹ ರಿಸಲ್ಟ್ ಏನಿದೆಯಲ್ಲ ಅದು ಕೂಡ ಈಕ್ವಲ್ ಆಗಿರುತ್ತೆ, ಹೌದಾ? 2 + 1 = 3, 2 + 1 = 3. ನೋಡಿ, 2 ಎರಡು ಸೈಡ್ ಅಲ್ಲೂ ಕೂಡ ಈಕ್ವಲ್ ಆಗಿ ನನಗೆ ಆನ್ಸರ್ ಬಂದಿದೆ. ಸೊ 1 + 2 = 3, 2 + 1 = 3. ಈಕ್ವಲ್ ಥಿಂಗ್ಸ್ ಗೆ ಈಕ್ವಲ್ ಥಿಂಗ್ ನ ಆಡ್ ಮಾಡಿದಾಗ ನಮ್ಗೆ ಬರುವಂತಹ ಏನ್ ರಿಸಲ್ಟ್ ಕೂಡ ಇನ್ನೊಂದು ಈಕ್ವಲ್ ಥಿಂಗ್ ಆಗಿರುತ್ತೆ ಅಂತ. ಇದನ್ನ ನಾವು ಹೇಗ್ ಪ್ರೂವ್ ಮಾಡಕ್ಕಾಗುತ್ತೆ? ಇದಕ್ಕೆ ಏನಾದ್ರೂ ಪ್ರೂಫ್ ನ ಬರೆಯಕ್ಕಾಗುತ್ತಾ? ನಾವು ಥಿಯರಮ್ಸ್ ನ ಪ್ರೂವ್ ಮಾಡಕ್ಕಾಗುತ್ತೆ? ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ಬೋದು, ಬಟ್ ಒಂದು ಥಿಯರಮ್ ನ ಪ್ರೂವ್ ಮಾಡಕ್ಕಾಗಲ್ಲ. ಬಟ್ ದಿಸ್ ಇಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಥವಾ ಯೂನಿವರ್ಸಲಿ ಟ್ರೂತ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಈ ಯೂನಿವರ್ಸಲ್ ಟ್ರೂತ್ ಬಟ್ ಇಟ್ ಹ್ಯಾಸ್ ನೋ ಪ್ರೂಫ್ ಅಂಡ್ ಇದು ಈ ಆಕ್ಸಿಯಮ್ಸ್ ಇದೆಯಲ್ಲ ಇದು ಬರೀ ಏನು ಮ್ಯಾಥಮೆಟಿಕ್ಸ್ ಅಲ್ಲಿ ಜಾಮೆಟ್ರಿಗೆ ಮಾತ್ರನೇ ಬಿಲಾಂಗ್ ಆಗಿರಲ್ಲ. ಓಕೆ, ಜಾಮೆಟ್ರಿಯನ್ನ ಬಿಟ್ಟು ಬೇರೆ ಎಲ್ಲಾ ಬ್ರಾಂಚಸ್ಗೂ ನೀವು ಆಲ್ಜಿಬ್ರಾಕ್ ತಗೊಬಹುದು, ಅರ್ಥಮೆಟಿಕ್ ತಗೊಬಹುದು, ಟ್ರಿಗ್ನೋಮೆಟ್ರಿಕ್ ತಗೊಬಹುದು, ಯಾವ ಕಾನ್ಸೆಪ್ಟಿಗಾದ್ರೂ ಸೈನ್ಸ್ ನ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟಿಗೂ ನೀವು ಆಕ್ಸಿಯಮ್ಸ್ ನ ಹೇಳ್ಬೋದು. ಓಕೆ, ಈ ಆಕ್ಸಿಯಮ್ಸ್ ಜೊತೆಗೆ ಇನ್ನೂ ಒಂದು ಟರ್ಮ್ ನ ನೋಡ್ತೀರಿ ನೀವು ಇಲ್ಲಿ, ಪಾಸ್ಟುಲೇಟ್ಸ್. ಈ ಪಾಸ್ಟುಲೇಟ್ಸ್ ಅಂದ್ರೆ ಇವು ಕೂಡ ಯೂನಿವರ್ಸಲ್ ಟ್ರೂತ್ಸ್, ಆದ್ರೆ ಇದು ಪರ್ಟಿಕ್ಯುಲರ್ಲಿ ಫಾರ್ ಜಾಮೆಟ್ರಿ. ಓಕೆ, ಈಗ ಈ ಆಕ್ಸಿಯಮ್ಸ್ ಯಾವ್ದು, ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಯಾವ್ದು ನೋಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಈ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಅಲ್ಲಿ ಫಸ್ಟ್ ಒನ್, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಅರ್ಥ ಆಗಿದ್ಯಾ ಏನಿದು ಮೀನಿಂಗ್ ಅಂತ? ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಏನು ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಈಗ ಅರ್ಥ ಆಗುತ್ತೆ. ಲೆಟ್ ಮಿ ಟೇಕ್ ಎ ಈಕ್ವಲ್ ಟು ಬಿ. ಓಕೆನಾ, ಎ ಬಿಗ್ ಈಕ್ವಲ್ ಅಂತ ಅನ್ಕೊಳ್ಳಿ. ಹಾಗೇನೆ ಸಿ ಕೂಡ ಬಿಗ್ ಈಕ್ವಲ್ ಅಂತ ಅನ್ಕೊಳ್ಳಿ. ಓಕೆನಾ, ಇಲ್ಲಿ ಎರಡು ಕ್ವಾಂಟಿಟೀಸ್ ಇದೆ. ದ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್. ಇಲ್ಲಿ ಎರಡು ಥಿಂಗ್ಸ್. ಓಕೆನಾ, ಥಿಂಗ್ಸ್ ಅಂತ ಹೇಳಿರೋದು ಎ ಮತ್ತೆ ಸಿ ನ. ಓಕೆ, ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಅಲ್ವಾ? ನೋಡಿ, ಎ ಮತ್ತು ಸಿ ಗಳು ದ ಸೇಮ್ ಥಿಂಗ್ ಬಿ ಏನಿದೆ ಇದಕ್ಕೆ ಈಕ್ವಲ್ ಆಗಿದೆ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆ, ಈ ಎರಡು ಏನು ಬಿಗ್ ಈಕ್ವಲ್ ಆಗಿದೆ, ಸಿನು ಬಿಗ್ ಈಕ್ವಲ್ ಆಗಿದೆ, ಸೇಮ್ ಥಿಂಗ್ ಈಕ್ವಲ್ ಆಗಿರೋದ್ರಿಂದ ನಾವು ಎ ಈಕ್ವಲ್ ಟು ಸಿ ಅಂತ ಹೇಳ್ಬೋದಾ? ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈ ಎ ಜಾಗದಲ್ಲಿ ನೀವು ನೋಡಿ ಎ ಈಕ್ವಲ್ ಟು 2 ಹಾಗೆ ಬಿ ಸಿ ಈಕ್ವಲ್ ಟು 2 ಅಂತ ತಗೊಳ್ಳಿ. ಓಕೆ, ಈಗ ನಾನು ಎ ಈಕ್ವಲ್ ಟು ಸಿ ಅಂತ ಹೇಳಿದ್ರೆ ಏನಾದ್ರು ರಾಂಗ್ ಆಗುತ್ತಾ? ನೋ, ಬಿಕಾಸ್ ಎ ಈಕ್ವಲ್ ಟು 2 ಅಂತ ಹೇಳಿದ್ರಿಂದ ಎ ಜಾಗದಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡಿ, ಸಿ ಜಾಗದಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಈಕ್ವಲ್ ಟು 2 ಏನು ರಾಂಗ್ ಇಲ್ಲ ಅಲ್ವಾ? ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆ, ನೋಡಿ ಹೀಗೆ ಈಗ ಎರಡು ಥಿಂಗ್ಸ್ ಒಂದು ಸೇಮ್ ಥಿಂಗ್ ಈಕ್ವಲ್ ಆಗಿದೆ, ಹಾಗಾಗಿ ಈ ಎರಡು ಥಿಂಗ್ಸ್ ಈಕ್ವಲ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ಓಕೆ, ಈಗ ನೋಡಿ 2 ತಗೊಳ್ಳಿ, 2 ಈಕ್ವಲ್ ಟು 2. ಓಕೆ, ಇಫ್ ದ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್, ಈ ಎರಡು ಈಕ್ವಲ್ಸ್ ಗೆ ನಾನು ಮತ್ತೆ ಈಕ್ವಲ್ಸ್ ನ ಆಡ್ ಮಾಡ್ತೀನಿ. ಅಂದ್ರೆ ಈಕ್ವಲ್ ಆಗಿ 3 ನ ಎರಡು ಸೈಡ್ ಅಲ್ಲಿ ಆಡ್ ಮಾಡ್ತೀನಿ. ಓಕೆನಾ, ನೋಡಿ 2 ಮತ್ತೆ 2 ಎರಡು ಈಕ್ವಲ್ ನಂಬರ್ಸ್ ನ ತಗೊಂಡಿದ್ದೆ. ಈ ಎರಡು ಈಕ್ವಲ್ ನಂಬರ್ಸ್ ಗೆ ನಾನು 3 and 3 ಈ ಎರಡು ಈಕ್ವಲ್ ನಂಬರ್ಸ್ ನ ಆಡ್ ಮಾಡ್ತಿದ್ದೀನಿ. ಎರಡು ಸೈಡ್ ಈಕ್ವಲ್ ನಂಬರ್ ನ ಆಡ್ ಮಾಡ್ತಿದ್ದೀನಿ. ಓಕೆನಾ, ನಂಗೆ ಏನ್ ಬರುತ್ತೆ ಆನ್ಸರು? 5 ಈಕ್ವಲ್ ಟು 5, ಹೌದಲ್ವಾ? ಸೊ ಹಾಗಾಗಿ ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಥರ್ಡ್, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ದ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ಅಂದ್ರೆ ನೋಡಿ 3 ಈಕ್ವಲ್ ಟು 3 ಅಂತ ಹಾಕೊಳ್ಳಿ. ಓಕೆನಾ, ದೀಸ್ ಟೂ ಕ್ವಾಂಟಿಟೀಸ್ ಆರ್ ಈಕ್ವಲ್.
ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್. ಈ ಎರಡರಿಂದನೂ ನಾನು 2ನ ಮೈನಸ್ ಮಾಡ್ತೀನಿ. ಓಕೆ, ನನಗೆ ಆನ್ಸರ್ ಏನ್ ಬರುತ್ತೆ? 3 ಮೈನಸ್ 2 ಅಂದ್ರೆ 1. ಸೊ ನನಗೆ 1 ಈಕ್ವಲ್ ಟು 1 ಈ ಆನ್ಸರ್ ಸಿಗುತ್ತೆ. ಓಕೆ, ಸೊ ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ರಿಮೈಂಡರ್ ಏನ್ ಬಂದಿದೆಯಲ್ಲ ಇವೆರಡು ಕೂಡ ಈಕ್ವಲ್ ಆಗಿರುತ್ತೆ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಆಕ್ಸಿಯಮ್ ನೋಡೋಣ. ಫೋರ್ತ್ ಆಕ್ಸಿಯಮ್, ಥಿಂಗ್ಸ್ ವಿಚ್ ಆರ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ನೋಡಿ, ಇಲ್ಲಿ 2 ಸರ್ಕಲ್ ನ ಕನ್ಸಿಡರ್ ಮಾಡಿ. ಹೀಗೆ ಈ 2 ಸರ್ಕಲ್ ನ ರೇಡಿಯಸ್, ಇದು ರೇಡಿಯಸ್ ಗೊತ್ತಿದೆ ಅಲ್ವಾ? ಈ ಸೆಂಟರ್ ಇಂದ ಇಲ್ಲಿಗೆ ಈ ಸರ್ಫೇಸ್ ಮೇಲೆ ಇರುವಂತಹ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ಹೀಗೆ ಈ ಎರಡು ಸರ್ಕಲ್ ಗಳಲ್ಲಿ ನಮ್ಗೆ ರೇಡಿಯಸ್ ಈಕ್ವಲ್ ಇದ್ರೆ ನಮ್ಗೆ ಈ ಸರ್ಕಲ್ ಕೂಡ ಈಕ್ವಲ್ ಆಗಿರುತ್ತೆ. ಓಕೆನಾ? ಥಿಂಗ್ಸ್ ವಿಚ್ ಆರ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆ, ಇದರಲ್ಲಿ ನೋಡಿ ರೇಡಿಯಸ್ ಈಕ್ವಲ್ ಆಗಿದೆ. ಈ ಎರಡು ಫಿಗರ್ ನಮ್ಗೆ ರೇಡಿಯಸ್ ಈಕ್ವಲ್ ಇದೆ. ಹಾಗಾಗಿ ಈ ಫಿಗರ್ಗಳು ಈಕ್ವಲ್ ಅಂತ ನಾವು ಹೇಳ್ಬೋದು. ಹೌದು, ನಿಮ್ಗೆ ಗೊತ್ತಿದೆ. ಈಗ ಇದು 3 ಸೆಂಟಿಮೀಟರ್ ರೇಡಿಯಸ್ ಇರುವಂತ ಸರ್ಕಲ್, ಇದು 3 ಸೆಂಟಿಮೀಟರ್ ರೇಡಿಯಸ್ ಇರೋ ಸರ್ಕಲ್, ಎರಡು ಸೈಜ್ ಈಕ್ವಲ್ ಆಗಿರುತ್ತೆ. ಹೌದಲ್ವಾ? ಸೊ ಆ ರೀತಿ ಇದು. ನೆಕ್ಸ್ಟ್ ಫಿಫ್ತ್ ಆಕ್ಸಿಯಮ್, ದ ಹೋಲ್ ಈಸ್ ಗ್ರೇಟರ್ ದನ್ ದ ಪಾರ್ಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಚಾಕ್ಲೇಟ್ ಡಬ್ಬಿ ಇದೆ, ಅದರಲ್ಲಿ 100 ಚಾಕ್ಲೇಟ್ಸ್ ಇದೆ ಅಂತ ತಗೊಳ್ಳಿ. ಓಕೆನಾ? ಒಂದು ಚಾಕ್ಲೇಟ್ ಕಂಟೈನರ್ ಅಲ್ಲಿ 100 ಚಾಕ್ಲೇಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ? ಈ ಜಾರಲ್ಲಿ ಇದರಲ್ಲಿ ನಿಮ್ಗೆ 100 ಚಾಕ್ಲೇಟ್ಸ್ ಕೊಟ್ರೆ ಜಾಸ್ತಿನಾ, ಅಥವಾ ಒಂದು ಪಾರ್ಟ್ ನ ತೆಗೆದುಬಿಟ್ಟು ಇದರಿಂದ ನಿಮ್ಗೆ ಒಂದು 25 ಚಾಕ್ಲೇಟ್ಸ್ ನ ತೆಗೆದುಬಿಟ್ಟು ಆಚೆ ಕೊಡ್ತಾರೆ. ಓಕೆನಾ? ಸೊ 25 ಚಾಕ್ಲೇಟ್ಸ್ ನ ಇದರಿಂದ ಆಚೆ ತೆಗಿತಾರೆ. 100 ಮೈನಸ್ 25 ಅಂತ ಆಗುತ್ತೆ. ಹಾಗೆ ಇನ್ನು ಎಷ್ಟು ಬೇಕಿರುತ್ತೆ ಈ ಜಾರ್ ಒಳಗೆ ಚಾಕ್ಲೇಟ್ಸ್? 75 ಚಾಕ್ಲೇಟ್ಸ್ ಇರುತ್ತೆ. ಹೌದಲ್ವಾ? ಈ 100 ಚಾಕ್ಲೇಟ್ಸ್ ಇದ್ದಿದ್ದ ಜಾರು ಜಾಸ್ತಿ ಚಾಕ್ಲೇಟ್ ನ ಹೊಂದಿತ್ತು, ಅಥವಾ 75 ಆದ್ಮೇಲೆ ಜಾಸ್ತಿ ಚಾಕ್ಲೇಟ್ಸ್ ಆಯ್ತಾ? ಇಲ್ಲಿ ನೋಡಿ, 25 ಅಂದ್ರೂ ಕಡಿಮೆ, 25 ನಿಮಗೆ ಕೊಟ್ಟರು ಕಡಿಮೆ, ಈ 75 ನಿಮಗೆ ಕೊಟ್ಟರು 100 ಗಿಂತ ಆಬ್ವಿಯಸ್ಲಿ ಕಡಿಮೆ ಅಲ್ವಾ? ಸೊ ಹಾಗಾಗಿ ದ ಹೋಲ್ ವಿಚ್ ಈಸ್ ಗ್ರೇಟರ್ ದಾನ್ ದ ಪಾರ್ಟ್. ಹೋಲ್ ಏನ್ ಟೋಟಲ್ ಏನಿರುತ್ತಲ್ಲ ಅದು ಪಾರ್ಟ್ ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಕ್ಸಿಯಮ್, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ಈಗ ನೋಡಿ, ಎ ಈಕ್ವಲ್ ಟು ಬಿ ಅಂತ ತಗೊಳ್ಳಿ. ಓಕೆನಾ? ಸೊ ಹಾಗಿದ್ರೆ ನಾನು ಎರಡು ಸೈಡ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂಟು ಎ ಈಕ್ವಲ್ ಟು 2 ಇಂಟು ಬಿ. ಇವೆರಡು ಕ್ವಾಂಟಿಟೀಸ್ ಈಕ್ವಲ್ ಆಗಿರುತ್ತೆ. ಹೌದಲ್ವಾ? ನೀವು ಎ ಮತ್ತು ಬಿ ಜಾಗದಲ್ಲಿ 5 ಅಂತ ತಗೊಳ್ಳಿ. ಓಕೆನಾ? ಎ ಈಕ್ವಲ್ ಟು ಬಿ ಅಂತ ಹೇಳಿದೀನಿ. ಸೊ 5 ಈಕ್ವಲ್ ಟು 5 ಅಂತ ತಗೊಳ್ತೀನಿ. ಓಕೆ, ಎರಡು ಸೈಡ್ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂಟು 5, 2 ಇಂಟು 5, 5 2 10, 5 2 10. ಓಕೆನಾ? ಸೊ ನೋಡಿ, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್. ಏನು ಈ 5 ಮತ್ತೆ 5 ಅನ್ನೋದು ಈಕ್ವಲ್ ಇದೆ. ಈ ಥಿಂಗ್ಸ್ ನಾನು ಡಬಲ್ ಮಾಡಿದಾಗ ನನಗೆ ಏನ್ ಬರ್ತಿದೆ? ಸೇಮ್ ಈಕ್ವಲ್ ಬರುತ್ತೆ. ಓಕೆನಾ? ಎರಡು ಸೈಡ್ ಅಲ್ಲೂ ನಾನು 5 5 ತಗೊಂಡಿದ್ದೀನಿ, ಅದನ್ನ ಡಬಲ್ ಮಾಡಿದೀನಿ, ನನಗೆ ಸೇಮ್ ಆನ್ಸರ್ ಬರ್ತಿದೆ ಎರಡು ಸೈಡ್ ಅಲ್ಲಿ. ನೆಕ್ಸ್ಟ್, ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ನೋಡಿ, ನಾನು 6 ತಗೊಂಡಿದ್ದೀನಿ, ಈ ಕಡೆನು 6 ತಗೊಂಡಿದ್ದೀನಿ. ಓಕೆನಾ? ಇವೆರಡು ಥಿಂಗ್ಸ್, ಈ ಥಿಂಗ್ಸ್ ಎರಡು ಈಕ್ವಲ್ ಥಿಂಗ್ಸ್ ನ ತಗೊಂಡಿದ್ದೀನಿ. 6 and 6, ದೀಸ್ ಟು ಆರ್ ಈಕ್ವಲ್ ಥಿಂಗ್ಸ್. ಅಂದ್ರೆ ಈ ಕಡೆನು 6 ಚಾಕ್ಲೇಟ್ಸ್, ಈ ಕಡೆನು 6 ಚಾಕ್ಲೇಟ್ಸ್ ಇದೆ. ಓಕೆ, ಇದನ್ನ ಡಿವೈಡ್ ಮಾಡಿ, ಏನು ಹಾಫ್, ಅರ್ಧ ಮಾಡಿ. ಓಕೆನಾ? ಅರ್ಧ ಮಾಡೋದು ಅಂದ್ರೆ ಹೇಗೆ? 3 3 ಆಗಿ ಪಾರ್ಟ್ ಮಾಡಬೇಕು. ಅಂದ್ರೆ 6 ಡಿವೈಡೆಡ್ ಬೈ 2, ಈ ಕಡೆನು 6 ಡಿವೈಡೆಡ್ ಬೈ 2 ಮಾಡಿ. ಏನ್ ಬರುತ್ತೆ ನನಗೆ ಆನ್ಸರ್? 3 ಈಕ್ವಲ್ ಟು 3 ಅಂತ ಬರುತ್ತೆ. ಹೌದಲ್ವಾ? ಹೀಗಾಗಿ ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಈಗ ಹಾಫ್ ಮಾಡಿದಾಗಲೂ ಸೇಮ್ ಥಿಂಗ್ಸ್ ತಗೊಂಡು ನಾನು ಹಾಫ್ ಮಾಡಿದಾಗ ನನಗೆ ಅಗೈನ್ ಬರುವಂತ ಆನ್ಸರ್ ಕೂಡ ಸೇಮ್ ಇರುತ್ತೆ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಏನೇನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ ಸ್ಟೂಡೆಂಟ್ಸ್, ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಏನೇ ಇಂಪ್ರೂವ್ಮೆಂಟ್ಸ್ ಬೇಕು ಅಂದ್ರೆ ನನಗೆ ಪ್ಲೀಸ್ ನಿಮ್ಮ ಸಜೆಷನ್ಸ್ ತುಂಬಾ ಇಂಪಾರ್ಟೆಂಟ್. ನನಗೆ ಸಜೆಸ್ಟ್ ಮಾಡಿ, ತಿಳಿಸಿ ಏನೆಲ್ಲ ಇಂಪ್ರೂವ್ ಮಾಡ್ಕೊಬಹುದು ಅಂತ. ನಾನು ನೆಕ್ಸ್ಟ್ ಬೆಟರ್ ವಿಡಿಯೋಸ್ ನ ತರಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.